ನಾನು ಬಂದಿದ್ದೀನಿ, ನಿಮ್ಮ ಸೇವೆ ಮಾಡಿದ್ದೀನಿ. ನೀವು ನಿಮ್ಮೂರಲ್ಲಿ ಪ್ರತಿಯೊಂದು ಡೈರಿಗೂ ಹೇಳಬೇಕು, ಅಧ್ಯಕ್ಷರು ಓಟ್ ಹಾಕೋದು ಬಿಡೋದು ಬೇರೆ ವಿಚಾರ. ನಾನು ಓಟಿನ ವಿಚಾರ ಓಟನ್ನು ಕೇಳ್ತೀನಿ, ಆದರೆ ನಾನು ನಿಷ್ಫಲವಾಗಿದ್ದೀನಿ, ಪರ್ಫೆಕ್ಟ್ ಆಗಿದ್ದೀನಿ. ಯಾರು ಬೇಕಾದರೂ ಯಾವ ತನಿಖೆ ಬೇಕಾದ್ರೂ ನಡೆಯಿದ್ದೀನಿ. ಆದರೆ ನಿಮ್ಮ ಹತ್ರ ಹೇಳ್ತಿದಾರಲ್ಲ, ನೀವು ಕೇಳ್ತಿದ್ದೀರಲ್ಲ, ಪ್ರತಿ ಮನೆಗೆ ಹೋಗಿ ಹೇಳ್ತಿರಲ್ಲ, 10 ಕೋಟಿ ಹೊಡೆದಿದ್ದಾರೆ, 50 ಕೋಟಿ ಹೊಡೆದಿದ್ದಾರೆ, 100 ಕೋಟಿ ಹೊಡೆದಿದ್ದಾರೆ. ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ. ಇದನ್ನ ನಾನು ಅತಿ ನೋವಿನ ಹೇಳೋದು ಸಂಗತಿ ಏನು ಅಂತ ಹೇಳಿದ್ರೆ, ಅಪಪ್ರಚಾರಗಳನ್ನ ಮಾಡಬೇಡಿ, ಮತ ಕೇಳಿ. ನಾವು ಯಾವುದೇ ಮತದಾರನ್ನ ಕೊಂಡು ಬಿಟ್ಟಿಲ್ಲ, ಅವರ ವಿವೇಚನೆಗೆ ಬಿಟ್ಟಿರ್ತೀವಿ. ಕೆಲಸ ಕಾರ್ಯವನ್ನು ಮಾಡಿದ್ರೆ ಆಯ್ಕೆ ಮಾಡಿ. ಇಲ್ಲಪ್ಪ ನೀನು ಹೋದ್ಸರಿ ಸರಿಯಾಗಿ ಮಾಡಿಲ್ಲ, ನಿನ್ನ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಒಬ್ಬೊಬ್ರು 3 ಸಾಕು ಆಯ್ಕೆ ಮಾಡ್ಬೋದು. ಆದರೆ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಜಾತಿಯನ್ನ ಜಾತಿ ಸಮೀಕರಣದ ಆದೇಶದ ಮೇಲೆ ಕೆಲಸ ಮಾಡ್ತೀವಿ. ಮತದಾನವನ್ನ ಜಾತಿಯ ಸಮೀಕರಣ ಮಾಡಬೇಡಿ. ನಾನು ಕೆಲಸ ಮಾಡುವಾಗ ಯಾರನ್ನು ಯಾವುದೇ ಜಾತಿಯ ಸಮೀಕರಣ ಮಾಡಿ ಕೆಲಸ ಮಾಡಿಲ್ಲ. ನಾನು ಇವತ್ತೇನಾದರೂ ಮತದಾನ ಕೇಳ್ತಾ ಇದ್ದೀನಿ, ಮತದಾನ ಮಾಡಿ ಅಂತ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಕೆಲಸದ ಆಧಾರದ ಮೇಲೆ ನಾನು ಕೆಲಸ ಮಾಡಿದ್ದೀನಿ, ಮತ್ತೊಮ್ಮೆ ಕೇಳ್ತೀನಿ. ಆ ಹಕ್ಕು ಆ ಡೈರಿಯ ಅಧ್ಯಕ್ಷರಿಗೆ ಇರ್ತದೆ, ಆ ಕಾರ್ಯಕಾರಿ ಮಂಡಳಿಗೆ ಇರ್ತದೆ, ಆ ರೈತರಿಗೆ ಇರ್ತದೆ. ಈಗ ತಾವೆಲ್ಲರೂ ಕೂಡ ಒಂದೇ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಯಾವುದೇ ರಾಜಕೀಯವನ್ನ ಡೈರಿ ಒಳಗಡೆ ಬೆರೆಸಿಲ್ಲ. ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಿದ್ದೀನಿ. ಆದರೆ ಡೈರಿ ವಿಚಾರ ಬಂದಾಗ ರಾಜಕೀಯವನ್ನು ಒಳಗಡೆ ಬಿಟ್ಟಿಲ್ಲ. ಹಾಗಾಗಿ ತಾವು ಕೂಡ ಅಷ್ಟೇ ಈ ರಾಜಕೀಯವನ್ನ ಡೈರಿಯ ಒಳಗಡೆ ಬಿಡದೇನೆ ಹೊರಗಡೆ ಮಾಡೋಣ ನಾವು. ಅದಕ್ಕಾಗಿ ದಯವಿಟ್ಟು ತಾವೆಲ್ಲರೂ ಕೂಡ ನಿಮ್ಮ ಊರಲ್ಲಿರ್ತಕ್ಕಂಥ ಡೈರಿಯಲ್ಲಿ ಯಾರು ನಿಮ್ಮ ಅಧ್ಯಕ್ಷರಿದ್ದಾರೆ ಅವರಿಗೆ ನಿಜವಾಗ್ಲೂ ಯಾರು ಕೆಲಸ ಮಾಡಿದರೆ ಅವರಿಗೆ ನಮ್ಮ ಮತದಾನ ಕೊಡಬೇಕು ಅಂತ ಹೇಳಿ ನಾವು ಕೇಳಬೇಕು. ಅದಕ್ಕಾಗಿ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾಗ ನನಗೂ ಅವಕಾಶ ಸಿಕ್ತು, ಅದಕ್ಕೂ ತಮ್ಮನ್ನು ಕೇಳಿದ್ದೀನಿ. ಈ ಒಂದು ಮೂಲಕ ತಮ್ಮನ್ನ ನಾನು ಮತ್ತೊಮ್ಮೆ ಕೇಳೋದು ಅಂತ ಹೇಳಿದ್ರೆ, ನಾವು ಮಾಡಿರ್ತಕ್ಕಂಥ ಕೆಲಸಗಳನ್ನ ಈಗ ಬೆಂಗಳೂರು ಉತ್ತರದಲ್ಲಿ 48 ಡೈರಿ ಕಟ್ಟಿದ್ದೀವಿ. ಅಂದರೆ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನದಲ್ಲಿ ಇಷ್ಟು ವರ್ಷದಲ್ಲಿ ಬೊಮ್ಮದ ಸಂಸ್ಥೆಯಲ್ಲಿ 48 ಕಟ್ಟಡ ಕಟ್ಟಿ ಸುಮಾರು 100ಕ್ಕೂ ಹೆಚ್ಚು ಬಣ್ಣ ಹಾಕಿದೆ. ಎಲ್ಲೂ ಯಾವ ಊರಲ್ಲೂ ಡೈರಿ ಇದೆ ಅಂತ ಯಾರು ಈ 45 ವರ್ಷದಲ್ಲಿ ನೋಡಿರಲಿಲ್ಲ. ಇವತ್ತು ಪ್ರತಿ ಊರಲ್ಲೂ ದೇವಸ್ಥಾನ, ಹಾಲಿನ ಡೈರಿ ಎರಡೂ ಕಾಣುತ್ತೆ. ಅದಕ್ಕೆ ತಾವು ಕೊಟ್ಟ ಅವಕಾಶವನ್ನು ಉಪಯೋಗಿಸ್ಕೊಂಡಿದ್ದೀರಿ, ಕೆಲಸ ಮಾಡಿದ್ದೀರಿ. ಸುಮಾರು 90 ಲಕ್ಷ ರೂಪಾಯಿ ವೈದ್ಯಕೀಯ ವೆಚ್ಚ ಬಂದಿದೆ. ಎಲ್ಲೋಗಿತ್ತು ಈ 45 ವರ್ಷ? ಯಾರಿಗಾದ್ರೂ ನೇರವಾಗಿ ಯಾರೋ ಹೇಳ್ತಾರಂತೆ ನನ್ನ ಹತ್ರ ಆಡಿಯೋ ಇದೆ, ವಿಡಿಯೋ ಇದೆ, ಜಾತಿನ ಬೈದಿದ್ದೀನಿ ಅಂತ. ಯಾರಾದ್ರೂ ನನ್ನ ಅಣ್ಣ ತಮ್ಮದಿರಿಗೆ ಯಾರಾದ್ರೂ ಏನಾದ್ರೂ ಅನ್ಯತಾ ನನಗೆ ಗೊತ್ತಿಲ್ಲದೆ ಎಂದಿದ್ರೆ ನೇರ ನಾನು ಕೇಳ್ಬೋದು. ನಾನು 45 ವರ್ಷ ನಿಮ್ ಜೊತೆಗೆ ಇದ್ದೀನಲ್ರಿ, ಇನ್ಯಾರು ಬೈಲಿ? ಇಲ್ಲಿ ಇರೋರೆಲ್ಲ ಅವರೇ ಅಲ್ವಾ? ಇರೋದೇ ನಾನೊಬ್ಬ. ಆ ನನ್ನೊಬ್ಬನ ತಲೆ ಮೇಲೆ ಹೊಡಿಬೇಕಲ್ಲ, ಏನಪ್ಪ ಮಾಡೋದು? ಹಾಗಾಗಿ ತಾವೆಲ್ಲ, ನಾನು ಯಾವುದೇ ಜಾತಿ ಇಲ್ಲದೆ ಇರೋದ್ರಿಂದ, ನನಗೆ ಯಾವ ಶಕ್ತಿನೂ ಇಲ್ಲದೆ ಇರೋದ್ರಿಂದ ದಯವಿಟ್ಟು ತಮ್ಮೆಲ್ಲರ ಎದುರುಗಡೆ ನಾನು ಅತ್ಯಂತ ವಿನಯಪೂರ್ವಕವಾಗಿ ಮತದಾನವನ್ನು ತಾವು ತಮ್ಮ ಅಧ್ಯಕ್ಷರಿಗೆ ಹೇಳಿ ನಾನು ಕೆಲಸ ಮಾಡೋದಕ್ಕೆ ಮತ್ತೊಮ್ಮೆ ಅವಕಾಶ ತಾವು ಕೊಡಿಸ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಹಾಗಾಗಿ ತಾವೆಲ್ಲರೂ ಕೂಡ, ಎಲ್ಲ ನಾಯಕರುಗಳು ಕೂಡ ಈ ಒಂದು ದಾಸನಪುರ ಮತ್ತು ಹೆಸರುಘಟ್ಟ ಹೋಬಳಿಯ ಎಲ್ಲ ನಾಯಕರುಗಳು, ಆಯಾ ಗ್ರಾಮಸ್ಥರುಗಳು ಬಂದಿದ್ದೀರಿ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ತಮಗೆ ಅವಕಾಶ ಕೊಡಿಸೋದಕ್ಕೆ ತಾವೆಲ್ಲರೂ ಕೂಡ ಪ್ರಯತ್ನ ಮಾಡ್ತೀರಾ ಅಂತೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು.